ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್. ನೋಡ್ರಿ, ಪ್ರೀವಿಯಸ್ ಕ್ಲಾಸಲ್ಲಿ ಪೌರ ಮತ್ತು ಪೌರತ್ವ ಅನ್ನೋ ಅಧ್ಯಾಯವನ್ನು ನೋಡಿದ್ವಿ. ಈ ಕ್ಲಾಸಲ್ಲಿ ನಮ್ಮ ಸಂವಿಧಾನ ಅನ್ನೋ ಅಧ್ಯಾಯವನ್ನು ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ಲಾಸ್. ನೋಡೋಣ ಬನ್ನಿ. ಸರ್ಕಾರ ಎಂದರೇನು? ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಇದು. ಸರ್ಕಾರ ಎಂದರೆ ಏನು ಅಂದರೆ, ಪ್ರಜೆಗಳ ಬದುಕು ಚೆನ್ನಾಗಿರೋಕ್ಕೋಸ್ಕರ ಶಿಸ್ತು ಪಾಲನೆ ಮಾಡೋದು, ಶಾಂತಿಯನ್ನು ತರೋದು, ಆಮೇಲೆ ಶಾಂತಿ ಕಾಪಾಡೋದು, ವ್ಯವಸ್ಥಿತ ಆಡಳಿತವನ್ನು ನಡೆಸೋದು, ಆಮೇಲೆ ಭದ್ರತೆಯನ್ನು ಕಾಪಾಡೋದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದು, ಸಾಮಾಜಿಕ ನ್ಯಾಯವನ್ನು ಒದಗಿಸೋದು, ಇವೆಲ್ಲ ಸ್ಥಾಪಿಸೋಕ್ಕೋಸ್ಕರ ಇವೆಲ್ಲ ನಿರ್ವಹಿಸುವ ಸಲುವಾಗಿ ಸಂಘಟನೆಯೊಂದನ್ನು ಕಟ್ಟಿರ್ತಾರೆ. ಅದನ್ನೇ ಸರ್ಕಾರ ಅಂತ ಕರೀತಾರೆ. ಅಂದರೆ ಪ್ರಜೆಗಳ ಬದುಕು ಚೆನ್ನಾಗಿರಬೇಕಾದ್ರೆ ಆ ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ವ್ಯವಸ್ಥಿತ ಆಡಳಿತ, ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನು ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಸಲುವಾಗಿ ಒಂದು ಸಂಘಟನೆ ಬೇಕಾಗುತ್ತೆ. ಅಂಥ ಸಂಘಟನೆಯನ್ನೇ ನಾವು ಸರ್ಕಾರ ಅಂತ ಕರಿತೀವಿ. ಸಂವಿಧಾನದ ಅರ್ಥ ಮತ್ತು ಮಹತ್ವವನ್ನು ನೋಡೋಣ. ಒಂದು ದೇಶ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನವಾಗಿದೆ. ಅಂದರೆ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನೇ ಸಂವಿಧಾನ ಅಂತ ಕರಿತೀವಿ. ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟನ್ನು ಒದಗಿಸುವ ದಾಖಲೆ ಇದಾಗಿದೆ. ಅಂದರೆ ಒಂದು ದೇಶ ಸುಗಮವಾಗಿ ಆಡಳಿತ ನಡೆಸಬೇಕಾದ್ರೆ ಅಲ್ಲಿ ಸಂವಿಧಾನ ಬಹುಮುಖ್ಯವಾಗಿ ಪಾತ್ರ ನಿರ್ವಹಿಸುತ್ತೆ. ಸಂವಿಧಾನವು ಸರ್ಕಾರದ ಅಂಗಗಳು ಮತ್ತು ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಿರೂಪಿಸುತ್ತದೆ. ಸಂವಿಧಾನ ಸರ್ಕಾರ ನಡೆಸಬೇಕಾದ್ರೆ ಅದಕ್ಕೆ ಎಷ್ಟು ಅಂಗಗಳಿರಬೇಕು, ಆಮೇಲೆ ಅವುಗಳು ಯಾವ ರೀತಿ ಅಧಿಕಾರವನ್ನು ವಹಿಸ್ಕೋಬೇಕು, ಆಮೇಲೆ ಅವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನೆಲ್ಲ ಸೂಚಿಸೋದೇ ಈ ಸಂವಿಧಾನವಾಗಿದೆ. ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವೂ ಸಹ ಇರುತ್ತದೆ. ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಪ್ರಜೆಗಳು ಮೂಲಭೂತ ಹಕ್ಕುಗಳಿರ್ತವೆ, ಹಾಗೆಯೇ ಅವರು ದೇಶಕ್ಕೋಸ್ಕರ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಅಂತಹ ಎಷ್ಟು ಕರ್ತವ್ಯಗಳಿದ್ದಾವೆ ಅಂತಂದರೆ 11 ಕರ್ತವ್ಯಗಳಿದ್ದಾವೆ. ಇವು ಎಷ್ಟನೇ ಭಾಗದಲ್ಲಿದೆ? ಸಂವಿಧಾನದ 4A ಭಾಗದಲ್ಲಿದೆ ನೋಡ್ರಿ. 4A ಭಾಗದಲ್ಲಿ ಇದೆ. 51ನೇ ವಿಧಿನಲ್ಲಿ ಬರುತ್ತೆ. ಈ 51ರಲ್ಲಿ ಎ ಮತ್ತು ಎನಲ್ಲಿ A, B, C ಈ ಥರ 11 ವಿಧಿಗಳು ಬರ್ತವೆ. ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿದ್ದಾವೆ. ಸಂವಿಧಾನದ 3ನೇ ಭಾಗದಲ್ಲಿದ್ದು ಇವು 12ರಿಂದ 35ನೇ ವಿಧಿಗಳವರೆಗೂ ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು, ಎಲ್ಲ ಚುನಾಯಿತ ಸರ್ಕಾರಗಳು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸತಕ್ಕದ್ದು. ಅಂದರೆ ನಾವು ದೇಶದ ಆಡಳಿತವನ್ನು ನಡೆಸೋದಕ್ಕೆ ಇವರು ಯೋಗ್ಯರು ಅಂತೇಳಿ ಎಲೆಕ್ಷನ್ ಮಾಡಿ ವೋಟ್ ಹಾಕಿ ಗೆಲ್ಲಿಸಿ ಕಳಿಸ್ತೀವಲ್ಲ, ಅಂಥವರು ತಮ್ಮ ಮನಸ್ಸಿಗೆ ಬಂದಂಗೆ ಬೇಕಾಬಿಟ್ಟಿಯಾಗಿ ಆಡಳಿತ ನಡೆಸೋ ಹಾಗಿಲ್ಲ. ಅವರು ಸಂವಿಧಾನದ ಚೌಕಟ್ಟಿನಲ್ಲಿಯೇ ತಮ್ಮ ಆಡಳಿತವನ್ನು ನಿರ್ವಹಿಸತಕ್ಕದ್ದು. ಇದು ಸೂಚಿಸೋದೇ ಸಂವಿಧಾನವಾಗಿದೆ. ಸಂವಿಧಾನದ ಮಹತ್ವವನ್ನು ನೋಡೋಣ. ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಅದು ಮಹತ್ವದ್ದಾಗಿದೆ. ದೇಶದ ಕಾನೂನು ಯಾವುದು ಅಂತಂದರೆ ಸಂವಿಧಾನ. ಆದ್ದರಿಂದ ಈ ಸಂವಿಧಾನ ಬಹುಮುಖ್ಯವಾಗಿರುತ್ತೆ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನೋಡ್ರಿ. GPSTR ಏನು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ಸ್ ಬರ್ತಾವಲ್ಲ, ಅದರಲ್ಲಿ ಕೇಳ್ತಾರೆ ಸಂವಿಧಾನದ ಮಹತ್ವ ಏನು, ಸಂವಿಧಾನದ ಮಹತ್ವವನ್ನು ಬರೀರಿ ಅಂತಂದಾಗ ಮಸ್ಟ್ ಆ್ಯಂಡ್ ಶುಡ್ ಈ ಪಾಯಿಂಟ್ ಹಾಕಲೇಬೇಕು. ಹಾಕಿದರೆ ಮಾತ್ರ ಚೆನ್ನಾಗಿ ಮಾರ್ಕ್ಸ್ ಬರ್ತದೆ. ನೋಡಿರಿ, ಇದೆಲ್ಲ ಬರಿಬೇಕು. ನೆಕ್ಸ್ಟ್ ಕೆಳಗಡೆ ಒಂದು 4 ಪಾಯಿಂಟ್ಸ್ ಬರ್ತವೆ, ಅವೆಲ್ಲನೂ ಸಹ ಬರಿಬೇಕು. ಇಂಪಾರ್ಟೆಂಟ್ ಆಗಿದೆ ನೋಡಿರಿ. ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲರೂ ಅಂತಂದರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ ಸದಸ್ಯರು, ನ್ಯಾಯಾಧೀಶರು, ಅಧಿಕಾರಿ ವರ್ಗ ಎಲ್ಲರೂ ಸಹ ಸಂವಿಧಾನ ಪಾಲನೆ ಮಾಡಲು ಕಟಿಬದ್ಧರಾಗಿರ್ತಾರೆ. ಇವರೆಲ್ಲರೂ ಸಹ ಈ ಸಂವಿಧಾನವನ್ನು ಪಾಲನೆ ಮಾಡೋದರಲ್ಲಿ ಕಟಿಬದ್ಧರಾಗಿರ್ತಾರೆ. ನೋಡೋಣ ನೆಕ್ಸ್ಟು.
ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಸಂವಿಧಾನ ಈ ಜನರ ಆದರ್ಶಗಳು ಮತ್ತು ಅವರ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸ್ತದೆ. ಅಂದರೆ ಜನರು ಯಾವ ರೀತಿಯಾಗಿ ಅವರಿಗೆ ಅವಶ್ಯಕವಾಗಿರೋದೇನು, ಅವಶ್ಯಕವಾಗಿರೋದನ್ನು ನಾವು ಯಾವ ರೀತಿ ತಲುಪಿಸ್ಬೇಕು ಅನ್ನೋದೆಲ್ಲನೂ ಈ ಸಂವಿಧಾನದಲ್ಲಿ ಹೇಳುತ್ತೆ. ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನವನ್ನು ನೀಡುತ್ತೆ. ಇದು ಎದರಲ್ಲಿ ನೋಡ್ತೀವಿ ನಾವು ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನೋಡ್ತೀವಿ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹಿಂದೆ ಎಕ್ಸಾಮಲ್ಲಿ ಕೇಳಿದಾರೆ ನೋಡ್ರಿ, ರಾಜ್ಯ ನಿರ್ದೇಶಕ ತತ್ವದ ಉದ್ದೇಶ ಏನು ಅಂತಂದ್ರೆ ಸುಖಿ ರಾಜ್ಯ ಸ್ಥಾಪನೆ ಅಂತ ಬಂದಿತ್ತು ಎಕ್ಸಾಮಲ್ಲಿ. ಸೊ ಇದು ನೋಟ್ ಮಾಡ್ಕೊಳ್ರಿ, ಅಂದರೆ ನೆನಪಲ್ಲಿ ಇಟ್ಕೊಳ್ರಿ. ಸುಖಿ ರಾಜ್ಯ ಸ್ಥಾಪನೆಗೆ ಈ ನಿರ್ದೇಶನವನ್ನು ನೀಡುತ್ತದೆ. ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುವ ವಿಧಿ ಎಷ್ಟನೇ ವಿಧಿ ಅಂದರೆ ಅದು 14ನೇ ವಿಧಿ ಆಗಿದೆ ನೋಡ್ರಿ. ಇದು ಸಾಕಷ್ಟು ಬಾರಿ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗಿದೆ. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂದು ಹೇಳುವ ವಿಧಿ 14ನೇ ವಿಧಿ. ಇದು ನಮಗೂ, ಈ ದೇಶದ ನಿವಾಸಿಗಳಿಗೂ ಹಾಗೂ ಹೊರ ದೇಶದ ಪ್ರಜೆಗಳಿಗೂ ಸಹ ಈ ಹಕ್ಕು ಅನ್ವಯವಾಗುತ್ತೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನ ರಚನೆ ನೋಡ್ರಿ. ಭಾರತ ಸಂವಿಧಾನ ರಚನೆ ಬಗ್ಗೆ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿದರೆ ಸುಮಾರು 1.5 to 2 ತಾಸು ಬೇಕು, ಅಷ್ಟು ಲೆಂದಿಯಾಗಿದೆ ಇದು. ಬಟ್ ಈ ಬುಕ್ಕಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಒಂದು ಕ್ಲಾಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿರಿ ಅಂತ, ಅಂದರೆ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆ ಎಂಬ ವಿಶೇಷ ಸಭೆಯು ಸಿದ್ಧಪಡಿಸಿತು. ಸಭೆಯ ಸದಸ್ಯರು ದ್ವಿತೀಯ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಂದರೆ ದ್ವಿತೀಯ ಸಭೆಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ತಾರೆ. ಹಾಗಾದರೆ ಫಸ್ಟ್ನೇ ಅಧಿವೇಶನ ನಡೀತದಲ್ಲ, ಅದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ಅಂತಂದರೆ ಸಚ್ಚಿದಾನಂದ ಸಿನ್ಹಾ ಅವರು ಇರ್ತಾರೆ. ಅವರನ್ನು ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಫಸ್ಟ್ನೇ ಸಭೆಯಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ ಏನು ಫಸ್ಟ್ನೇ ಸಭೆ ನಡೀತದಲ್ಲ, ಆವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಸಂವಿಧಾನ ಸಭೆಯಲ್ಲಿ 299 ಮಂದಿ ಸದಸ್ಯರಿದ್ದರು. 1946ರಲ್ಲಿ ಅದರ ಪ್ರಥಮ ಅಧಿವೇಶನ ನಡೆಯಿತು. ನೋಡ್ರಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಹಿಂದೆ ಎಕ್ಸಾಮಲ್ಲಿ ಇದೇನು ಸಂವಿಧಾನ ರಚನಾ ಸಭೆ ಅಂತ ಬರುತ್ತಲ್ಲ, ಇದ್ರ ಬಗ್ಗೆ ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಪ್ರತಿಯೊಂದು ಎಕ್ಸಾಮಲ್ಲೂ ಸಹ ಈ ಥರ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಸೊ ಇಂಪಾರ್ಟೆಂಟ್ ಆಗಿದೆ. ಸಂವಿಧಾನ ರಚನಾ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ 22 ಸಮಿತಿಗಳನ್ನು ರಚನೆ ಮಾಡುತ್ತೆ. ನೋಡ್ರಿ, ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ಎಷ್ಟು ಸಮಿತಿಗಳನ್ನು ರಚನೆ ಮಾಡಿತು ಈ ಸಂವಿಧಾನ ರಚನಾ ಸಭೆ ಅಂತಂದಾಗ 22 ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ. ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಲು ಸಂವಿಧಾನ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ. ಇದಕ್ಕೆ ಅಧ್ಯಕ್ಷರು ಯಾರು ವಹಿಸಿರ್ತಾರೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಮೂಲಭೂತ ಹಕ್ಕುಗಳನ್ನು ಕುರಿತು ಸಲಹಾ ಸಮಿತಿ ಮತ್ತು JV ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ನೋಡಿ, ಇವು ಇಂಪಾರ್ಟೆಂಟ್ ಆಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಯಾವ ಒಂದು ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಂತಂದರೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಇದರ ಅಧ್ಯಕ್ಷ ಆಗಿರ್ತಾರೆ. ಆಮೇಲೆ JV ಕೃಪಲಾನಿಯವರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇದೇ ರೀತಿಯಾಗಿ ಹಲವಾರು ಸಮಿತಿಗಳನ್ನು ನಾವು ನೋಡ್ತೀವಿ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಜನ ಮಹಿಳಾ ಸದಸ್ಯರು ಭಾಗವಹಿಸಿರ್ತಾರೆ. ಇದೇನು ಪಾಯಿಂಟ್ ನಾನು ರೌಂಡ್ ಅಪ್ ಮಾಡಿದ್ದೀನಲ್ಲ, ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ.
ಎಷ್ಟು ಜನ ಸದಸ್ಯರು, ಮಹಿಳಾ ಸದಸ್ಯರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು ಅಂತಂದರೆ ಈ 15 ಜನ ಮಹಿಳಾ ಸದಸ್ಯರು ಇದರಲ್ಲಿ ಇದ್ದರು. ಅವ್ರು ಯಾರ್ಯಾರು ಅಂತಂದರೆ ರಾಜ್ಕುಮಾರಿ ಅಮೃತ್ ಕೌರ್, ಲೀಲಾ ರಾಯ್, ಮಾಲತಿ ಚೌಧರಿ, ಸರೋಜಿನಿ ನಾಯ್ಡು, ಬೇಗಂ ಐಜಾಜ್ ರಸೂಲ್, ವಿಜಯಲಕ್ಷ್ಮಿ ಪಂಡಿತ್, ದಾಕ್ಷಾಯಣಿ ವೇಲಾಯುಧನ್ ಸೇರಿದಂತೆ 15 ಜನ ಮಹಿಳಾ ಸದಸ್ಯರಿರ್ತಾರೆ. ಹಾಗೆಯೇ ನಮ್ಮ ಕರ್ನಾಟಕದಿಂದ ಕೆಂಗಲ್ ಹನುಮಂತಯ್ಯನವರು, ಆಮೇಲೆ ಎಸ್ ನಿಜಲಿಂಗಪ್ಪ ಅವರು ಸಹ ಈ ಸಂವಿಧಾನ ರಚನಾ ಸಭೆಯಲ್ಲಿ ಗಣನೀಯ ಪಾತ್ರವನ್ನು ವಹಿಸಿರೋದನ್ನು ನಾವು ನೋಡ್ತೀವಿ. ಇವರೇ ನೋಡ್ರಿ ಆ 15 ಜನ ಸದಸ್ಯರು, 15 ಜನ ಮಹಿಳಾ ಸದಸ್ಯರು ಇವರೇ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ 2473 ತಿದ್ದುಪಡಿಗಳನ್ನು ಸೂಚಿಸಿದರು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಹೀಗೆ ಸಂವಿಧಾನಕ್ಕೆ ಅಂತಿಮವಾಗಿ ರೂಪು ನೀಡಲು ಎಷ್ಟು ವರ್ಷ ಬೇಕಾಯಿತು ಅಂತಂದರೆ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. ರೌಂಡಪ್ ಮಾಡಿ ಹೇಳಿದರೆ 3 ವರ್ಷ. ಎಕ್ಸಾಕ್ಟ್ ಹೇಳಬೇಕು ಅಂತಂದರೆ 2 ವರ್ಷ 11 ತಿಂಗಳು 18 ದಿನಗಳು ಈ ಸಂವಿಧಾನ ರಚನೆ ಮಾಡೋದಕ್ಕೆ ಕಾಲಾವಕಾಶ ತಗೊಂತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿರ್ತಾರೆ. ಎಷ್ಟು ಅವಧಿಗೆ ಅಂತಂದರೆ ಆಗಸ್ಟ್ 15, 1947 ಅಕ್ಟೋಬರ್ 6, 1951 ಸಹ ಇವರು ಈ ದೇಶದ ಕಾನೂನು ಮಂತ್ರಿಯಾಗಿ ಅಧಿಕಾರದಲ್ಲಿರ್ತಾರೆ. ನೆಕ್ಸ್ಟ್ ನೋಡೋಣ. ಜನವರಿ 26, 1950 ಸಂವಿಧಾನವನ್ನು ಜಾರಿಗೊಳಿಸ್ತಾರೆ. ಸಂವಿಧಾನವು ಭಾರತದ ಗಣರಾಜ್ಯವೆಂದು ಘೋಷಣೆಯಾಗುತ್ತೆ. ನೋಡ್ರಿ, ಜನವರಿ 26, 1950 ಸಂವಿಧಾನವನ್ನು ಜಾರಿಗೆ ತಗೊಂಡು ಬರ್ತಾರೆ. ಆವತ್ತೇ ಭಾರತವು ಗಣರಾಜ್ಯ ಅಂತೇಳಿ ಘೋಷಣೆ ಮಾಡ್ತಾರೆ. ಸಂವಿಧಾನವು ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿತು. ನಾವು ಪ್ರತಿ ವರ್ಷ ಈ ದಿನದಂದು ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ. ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತೇವೆ. ನೋಡ್ರಿ, ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಇದನ್ನು ಕೇಳಿದ್ದಾರೆ PSI ಎಕ್ಸಾಮ್ಗಂತೂ ಸಾಕಷ್ಟು ಸರಿ ಕೇಳಿದ್ದಾರೆ ನೋಡ್ರಿ. PSI PCಗೆ ಇದು ಫೇವರೇಬಲ್ ಕ್ವಶನ್ ಆಗಿತ್ತು. ಆವಾಗ ಸಂವಿಧಾನ ದಿನಾಚರಣೆ ಯಾವಾಗ ಆಚರಿಸ್ತೀವಿ ಅಂತಂದರೆ ನವೆಂಬರ್ 26 ಆಚರಿಸ್ತೀವಿ, 26ರಂದು. ನೋಡ್ರಿ, ಗಣರಾಜ್ಯೋತ್ಸವದ ಪರೇಡ್ ನವದೆಹಲಿಯಲ್ಲಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ. ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ 1951-52ರಲ್ಲಿ ಪ್ರಥಮ ಮಹಾಚುನಾವಣೆ ನಡೆಯಿತು. ಇದು ಸಹ ಕೇಳಿದ್ದಾರೆ ನೋಡ್ರಿ ಕ್ವಶನ್ನು. ಪ್ರಪ್ರಥಮ ಚುನಾವಣೆ ಯಾವಾಗ ನಡೀತದೆ ಅಂತ ಕೇಳಿದ್ದಾರೆ. 1951-52ರಲ್ಲಿ ನಡೆಯುತ್ತೆ. ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳನ್ನೊಳಗೊಂಡ ಮೊದಲ ಚುನಾಯಿತ ಸಂಸತ್ತು 1952ರಲ್ಲಿ ಅಸ್ತಿತ್ವಕ್ಕೆ ಬಂತು. ನೋಡ್ರಿ, ಇದು ಈ ಹಿಂದೆ SDA ಎಕ್ಸಾಮಲ್ಲೂ ಕೇಳಿದ್ರು ನೋಡಿ. ಇದು SDA ಮಾತ್ರ ಅಲ್ಲ, PSI PC SDA ಕೇಸ್ ಎಕ್ಸಾಮಲ್ಲೂ ಸಹ ಈ ಕ್ವಶನ್ ಕೇಳಿದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆ 2 ಸದನಗಳನ್ನೊಳಗೊಂಡ ಮೊದಲ ಚುನಾಯಿತ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದ್ದಾರೆ. 1952ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಸಂವಿಧಾನದ ಗಾತ್ರವನ್ನು ನೋಡೋಣ. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದವು, 22 ಭಾಗಗಳಿದ್ದವು, ಆಮೇಲೆ 8 ಪರಿಶಿಷ್ಟಗಳಿದ್ದವು. ಪರಿಶಿಷ್ಟ ಅಂದರೆ ಅನುಸೂಚಿಗಳು. 395 ವಿಧಿಗಳಿದ್ದವು, 22 ಭಾಗಗಳಿದ್ದವು, 8 ಅನುಸೂಚಿಗಳಿದ್ದವು. 2023 ಸೆಪ್ಟೆಂಬರ್ವರೆಗೆ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಅಂದರೆ ಈ ಪ್ರೆಸೆಂಟ್ 106ಕ್ಕಿಂತ ಜಾಸ್ತಿನೇ ಆಗಿದ್ದಾವೆ. ಈ ಡಾಟಾ ಬಂದುಬಿಟ್ಟು 2023 ಸೆಪ್ಟೆಂಬರ್ವರೆಗೆ ಆಗಿರ್ತಕ್ಕಂಥ ತಿದ್ದುಪಡಿ ಇದಾಗಿತ್ತು. 2023 ಸೆಪ್ಟೆಂಬರ್ವರೆಗೆ 106 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಆದ್ದರಿಂದ ಈಗ ನಮ್ಮ ಸಂವಿಧಾನದಲ್ಲಿ 471 ವಿಧಿಗಳಿವೆ, 25 ಭಾಗಗಳಿವೆ ಮತ್ತು 12 ಪರಿಶಿಷ್ಟಗಳಿವೆ. ನಮ್ಮ ಸಂವಿಧಾನದ ಪ್ರಸ್ತಾವನೆ ನೋಡೋಣ.
ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬುದಿದೆ. ಪೀಠಿಕೆ ರೂಪದಲ್ಲಿ ಇದೆ ಪ್ರಸ್ತಾವನೆ. ಸಂವಿಧಾನದ ಹೃದಯದಂತಿರುವ ಸಂವಿಧಾನ ಪ್ರಸ್ತಾವನೆಯು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸಿದೆ. ಈ ಪ್ರಸ್ತಾವನೆ ಜನರ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಇವು ಪ್ರಸ್ತಾವನೆಯ ತತ್ವಾದರ್ಶಗಳಾಗಿವೆ. ನೋಡ್ರಿ, ಇವು ತುಂಬಾನೇ ಇಂಪಾರ್ಟೆಂಟು. ಇವೇನು ಇದಾವಲ್ಲ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ, ಆಮೇಲೆ ಸಮಗ್ರತೆ. ಇವು ಕೇಳ್ತಾರೆ ಪ್ರಸ್ತಾವನೆಯ ತತ್ವಗಳ್ಯಾವವು ಅಂತ. ಆವಾಗ ನೆನಪಲ್ಲಿರಬೇಕು ಇವೆಲ್ಲ. ನೋಡ್ರಿ, ಇದು ಪೀಠಿಕೆ. ಪೀಠಿಕೆ ಅಥವಾ ಪ್ರಸ್ತಾವನೆ ಎರಡೂ ಒಂದೇನೆ. ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ನೋಡ್ರಿ ಇದು. ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶ, ಸಮಾನತೆ ಅಂದ್ರೆ ಇವೆಲ್ಲನೂ ಸಹ ಈ ಜನರಿಗೆ ಸಮಾನತೆಯನ್ನು ಒದಗಿಸಬೇಕು ಅನ್ನೋದು ಇದರ ಅರ್ಥ. ಇಲ್ಲಿ ನೋಡ್ರಿ, ಇದೇನೈತಲ್ಲ, ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದೇನೈತಲ್ಲ, ಇದು ಹೆಂಗೈತಲ್ಲ ಆ್ಯಸ್ ಇಟ್ ಈಸ್ ಹಿಂಗೇ ನೆನಪಲ್ಲಿ ಇರಬೇಕು ನಿಮ್ಗೆ. ಯಾಕಂದ್ರೆ ಇದನ್ನ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಾರ್ವಭೌಮ ಸಮಾಜವಾದಿ ಆದಮೇಲೆ ಯಾವುದು ಬರುತ್ತೆ, ಆಮೇಲೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಲಾಸ್ಟಿಗೆ ಬರುತ್ತೋ ಇನ್ನು ಫಸ್ಟಿಗೆ ಬರುತ್ತೆ. ಇದು TET-ನಲ್ಲಿ ಸುಮಾರು 2-3 ಸರಿ ಕೇಳಿದ್ದಾರೆ ನೋಡ್ರಿ. ಇದು ತುಂಬಾನೇ ಇಂಪಾರ್ಟೆಂಟು ಇದು. ಸೊ ನೆಕ್ಸ್ಟ್ ನೋಡೋಣ. ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಶುಚಿತ್ವಗೊಳಿಸುವಲ್ಲಿ ಅವರ ಭ್ರಾತೃತ್ವ ಭಾವನೆಯನ್ನು ಅಭಿವೃದ್ಧಿಗೊಳಿಸುವ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅಂದರೆ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನೋದು ಈ ಪ್ರಸ್ತಾವನೆಯಲ್ಲಿದೆ. ನೆಕ್ಸ್ಟ್ ನೋಡೋಣ. ಈ ಪ್ರಸ್ತಾವನೆ ತುಂಬಾನೇ ಇಂಪಾರ್ಟೆಂಟ್ ನೋಡ್ರಿ. ಯಾವಾಗೆಲ್ಲ ಬುಕ್ಸ್ ತೆಗಿತಿರಲ್ಲ, ಆ ಒಂದು ಪೇಜ್ ಬಂತು ಅಂದರೆ ಜಸ್ಟ್ 1 ನಿಮಿಷ 1-2 ನಿಮಿಷ ಅದನ್ನು ನೋಡ್ಕೊಂಡು ಬಿಡ್ರಿ, ನೆನಪಲ್ಲಿರುತ್ತೆ. ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಸಂವಿಧಾನದ ಮುಖ್ಯ ಲಕ್ಷಣಗಳು, 1 ನಿಮಿಷ. ಸಂವಿಧಾನದ ಮುಖ್ಯ ಲಕ್ಷಣಗಳಂತ ಬಂದಾಗ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಈ ಕ್ವಶನ್ ಕೇಳಿದ್ರು ನೋಡ್ರಿ. ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ರು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಲಿಖಿತ ಸಂವಿಧಾನ. ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಇದು ಪ್ರಪಂಚದಲ್ಲಿಯೇ ಅತಿ ಸುದೀರ್ಘ ಸಂವಿಧಾನವಾಗಿದೆ. ಸುದೀರ್ಘ ಅಂತಂದರೆ ದೊಡ್ಡ ಸಂವಿಧಾನ. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಂವಿಧಾನ ಅಂತಂದರೆ ನಮ್ಮದೇ ಸುದೀರ್ಘ ಸಂವಿಧಾನ ಅಂದರೂ ಒಂದೇ. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ರಚನೆ, ಅಧಿಕಾರ, ಕಾರ್ಯವ್ಯಾಪ್ತಿ ಸಂವಿಧಾನದಲ್ಲಿ ಹೇಳಲಾಗಿದೆ. ಅಂದರೆ ಸರ್ಕಾರಗಳು ಯಾವ ರೀತಿಯಾಗಿ ರಚನೆಯಾಗಬೇಕು, ಅವರಿಗೆ ಯಾವೆಲ್ಲ ಅಧಿಕಾರಗಳಿರ್ತವೆ, ಅವರು ಯಾವ ರೀತಿ ಅಂದರೆ ಅವರ ಕಾರ್ಯವ್ಯಾಪ್ತಿ ಎಷ್ಟಿರಬೇಕು ಅನ್ನೋದನ್ನೆಲ್ಲ ಸಹ ಈ ಸಂವಿಧಾನದಲ್ಲಿ ಅಡಗಿಸಲಾಗಿದೆ. ಅದು ಈ ಲಕ್ಷಣಗಳಲ್ಲಿ ನಾವು ನೋಡ್ತೀವಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದೇ ಸಂವಿಧಾನವಿದೆ. ನಮ್ಮ ದೇಶದಲ್ಲಿ 2 ಸಂವಿಧಾನವಿಲ್ಲ. ದೇಶಕ್ಕೆ ಒಂದೇ ಸಂವಿಧಾನ, ಅದು ಕೇಂದ್ರಕ್ಕೂ ಒಂದೇ, ರಾಜ್ಯಕ್ಕೂ ಒಂದೇ ಅನ್ನೋ ಥರ ಒಂದೇ ಸಂವಿಧಾನ ನಮ್ಮಲ್ಲಿದೆ. ನೆಕ್ಸ್ಟ್ ಬರೋಣ, ಗಣರಾಜ್ಯ. ಗಣರಾಜ್ಯ ಅಂದರೆ ಭಾರತವು ಒಂದು ಗಣರಾಜ್ಯವೆಂದು ಸಂವಿಧಾನವು ಸಾರಿದೆ. ಅಂದರೆ ನಮ್ಮದು ಗಣರಾಜ್ಯ ದೇಶ ನಮ್ಮದು. ಯಾಕಂದ್ರೆ ನಮ್ಮ ಭಾರತದಲ್ಲಿ ಈ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯವರನ್ನು ನಾವು ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಲ್ಲ, ಹಾಗಾಗಿ ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವ ವ್ಯವಸ್ಥೆಯೇ ಗಣರಾಜ್ಯವಾಗಿದೆ.
ಇದು ಶಾರ್ಟ್ಕಟ್ಟಲ್ಲಿ ನೋಡ್ರಿ, ತುಂಬ ಚೆನ್ನಾಗಿದೆ. ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವ ವ್ಯವಸ್ಥೆಯೇ ಗಣರಾಜ್ಯವಾಗಿದೆ. ಗಣರಾಜ್ಯದಲ್ಲಿ ರಾಜರ ಆಳ್ವಿಕೆ ಇರುವುದಿಲ್ಲ, ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತದೆ. ಇಂಥ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರುವ ಭಾರತವು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಕೇಳ್ತಾರೆ ಗಣರಾಜ್ಯ ಅಂದರೆ ಏನು ಅಂತ, GPSRಗೆ ಕೇಳಬಹುದು. ಸೊ ನೋಡ್ಕೊಳ್ರಿ. ಇವ್ರ ಬಗ್ಗೆ ನೋಡೋಣ ಸ್ವಲ್ಪ. ನೋಡ್ರಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು, ಭಾರತದ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು. ಅಂದರೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಅವರು ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಆಮೇಲೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ದರು. ನಮ್ಮ ದೇಶದ ಪ್ರಥಮ ಪ್ರಧಾನಿ ಯಾರಾಗಿದ್ದರು ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಿಯಾಗಿದ್ದರು. ನೆಕ್ಸ್ಟ್ ನೋಡೋಣ, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ. ಸಂವಿಧಾನವು ಪೌರರಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅವುಗಳನ್ನು ಮೊಟಕುಗೊಳಿಸುವ ಯಾವುದೇ ಶಾಸನವನ್ನಾಗಲಿ, ನಿಯಮಗಳನ್ನಾಗಲಿ, ಉಪಕ್ರಮಗಳನ್ನು ಕೈಗೊಳ್ಳುವುದನ್ನಾಗಲಿ ಯಾವುದೇ ರಾಜ್ಯವು ಮಾಡುವಂತಿಲ್ಲ. ನೋಡ್ರಿ, ಮುಂಚೆ 7 ಇದ್ದವು ಈ ಮೂಲಭೂತ ಹಕ್ಕುಗಳು. ಅದನ್ನು ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಈ 6 ಮೂಲಭೂತ ಹಕ್ಕುಗಳನ್ನಾಗಿ ಮಾಡಲಾಗಿದೆ. ಈ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವಂತಾಗಲಿ, ಅದನ್ನು ತಿದ್ದುಪಡಿ ಮಾಡುವಂತಾಗಲಿ ಈ ಯಾವುದನ್ನು ಸಹ ಯಾವುದೇ ರಾಜ್ಯ ಮಾಡುವಂತಿಲ್ಲ ಅನ್ನೋದು ಇದರಲ್ಲಿದೆ. ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ. ಹಕ್ಕುಗಳ ಉಲ್ಲಂಘನೆಯಾದಾಗ ನಾವು 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಡೈರೆಕ್ಟಾಗಿ. ನಾಗರಿಕರು ಹಕ್ಕುಗಳನ್ನು ತಮಗಿಷ್ಟ ಬಂದಂತೆ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣವಾಗಬಾರದು ಅಥವಾ ಕಾನೂನು ವ್ಯವಸ್ಥೆಗೆ ಭಂಗವನ್ನುಂಟು ಮಾಡಬಾರದು. ಸಂವಿಧಾನದಲ್ಲಿ ನಾಗರಿಕರು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ ಅಂತಂದರೆ 11 ಇದ್ದಾವೆ. ಇದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಜಾತ್ಯತೀತ ತತ್ವದ ಮಾನ್ಯತೆ. ಜಾತ್ಯತೀತ ತತ್ವದ ಮಾನ್ಯತೆ ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ಒಂದೇ ಜಾತಿನ ನಾವು ದೇಶದ ಜಾತಿ ಅಥವಾ ಧರ್ಮ ಅಂತೇಳಿ ಮಾನ್ಯತೆ ಮಾಡಿಲ್ಲ. ಇಲ್ಲಿ ಹಲವಾರು ಜಾತಿಯನ್ನು ಹೊಂದಿರತಕ್ಕಂಥ ಜನರನ್ನು ನಾವು ಕಾಣ್ತೀವಿ. ಸಂವಿಧಾನವು ಜಾತ್ಯತೀತ ತತ್ವವನ್ನು ಅಂದರೆ ಸೆಕ್ಯುಲರಿಸಮ್ ಅನ್ನು ಎತ್ತಿ ಹಿಡಿದಿದೆ. ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯತೀತ ತತ್ವವಾಗಿದೆ. ಸರ್ವಧರ್ಮಗಳ ನಡುವೆ ಸಮಭಾವ, ಸಾಮರಸ್ಯವನ್ನು ಬೆಳೆಸುವುದೇ ಇದರ ಆಶಯವಾಗಿದೆ. ಅಂದರೆ ಧರ್ಮಗಳಲ್ಲಿ ನಮ್ಮ ಧರ್ಮ ಹೆಚ್ಚಾಗಿದೆ, ನಿಮ್ಮ ಧರ್ಮ ಕೀಳಾಗಿದೆ, ಈ ಥರ ಭಾವನೆ ಜನರಲ್ಲಿ ಬರಬಾರ್ದು ಅಂತೇಳಿ ಎಲ್ಲ ಧರ್ಮವನ್ನು ಸಹ ಸಮನಾಗಿ ನೋಡುವ ಆಶಯ ಈ ಜಾತ್ಯತೀತ ತತ್ವದ ಆದರ್ಶವಾಗಿದೆ ನೋಡ್ರಿ. ರಾಜ್ಯವು ಯಾವುದೇ ಧರ್ಮವನ್ನು ರಾಷ್ಟ್ರಧರ್ಮವೆಂದು ಪರಿಗಣಿಸುವುದಿಲ್ಲ. ಜಾತ್ಯತೀತ ತತ್ವವು ಪ್ರತಿಯೊಬ್ಬರಿಗೂ ಅವರವರ ಧರ್ಮಾಚರಣೆ ಮತ್ತು ನಂಬಿಕೆಯ ಸ್ವಾತಂತ್ರ್ಯವನ್ನು ನೀಡಿದೆ. ಸಮಾಜದ ಹಿತದೃಷ್ಟಿಯಿಂದ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿಯಂತ್ರಿಸಿ ಜಾತ್ಯತೀತ ಮೌಲ್ಯಗಳನ್ನು ಪೋಷಿಸುವ ಅಧಿಕಾರ ರಾಜ್ಯಕ್ಕೆ ಇದೆ. ಅಂದರೆ ಈ ನಮ್ಮ ದೇಶದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಬಹಿಷ್ಕಾರ ಮಾಡಲಾರ್ದೆ ಎಲ್ಲ ಧರ್ಮದವರನ್ನು ಸಹ ಇಲ್ಲಿ ಉಳ್ಕೊಳ್ಳೋದಕ್ಕೆ, ಅಂದರೆ ಅವ್ರನ್ನ ಪೋಷಣೆ ಮಾಡೋದಕ್ಕೆ ಈ ರಾಜ್ಯಕ್ಕೆ ಅಧಿಕಾರ ಇದೆ ಅನ್ನೋದರ್ಥ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ನ್ಯಾಯಾಂಗವು ಸ್ವತಂತ್ರವಾಗಿದ್ದು ಸಾಕಷ್ಟು ಅಧಿಕಾರವನ್ನು ಹೊಂದಿದೆ. ಅಂದರೆ ಯಾವುದೇ ಒಂದು ಅಧಿಕಾರ ವರ್ಗಕ್ಕೆ ಒಳಪಡದೆ ಈ ನ್ಯಾಯಾಂಗಕ್ಕೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ. ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಂದರೆ ಶಾಸಕಾಂಗ ಆಗಿರಬಹುದು ಅಥವಾ ಕಾರ್ಯಾಂಗ ಆಗಿರಬಹುದು, ಇದು ಯಾವುದನ್ನು ಸಹ ಈ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಕಾನೂನಿನ ಎದುರು ಎಲ್ಲರೂ ಸಮಾನರು.
ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗೂ ಇದೆ ಎಂಬ ತತ್ವವನ್ನು ನ್ಯಾಯಾಂಗ ಎತ್ತಿ ಹಿಡಿದಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕು ಮತ್ತು ಅದು ಅಂತಿಮ ನಿರ್ಣಯವಾಗಿದೆ. ಅಂದರೆ ಸರ್ವೋಚ್ಚ ನ್ಯಾಯಾಲಯವೇ ಅಂತಿಮ ನ್ಯಾಯಾಲಯ ನಮ್ಮ ಭಾರತದಲ್ಲಿ. ಅದೇನು ತೀರ್ಪು ಕೊಡ್ತದಲ್ಲ ಅದನ್ನೇ ಅಂತಿಮವೆಂದು ನಿರ್ಣಯವಾಗುತ್ತೆ. ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿ ನಮ್ಮ ಭಾರತದಲ್ಲಿ ಯಾವ ರೀತಿಯಾದ ಮತದಾನ ಪದ್ಧತಿ ವ್ಯವಸ್ಥೆ ಇದೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಸೊ ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿ ಇದೆ. ಓಕೆ, 18 ವರ್ಷಕ್ಕೆ ಮೇಲ್ಪಟ್ಟ ನಾಗರಿಕರೆಲ್ಲರೂ ಚುನಾವಣೆಯಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಂದಿರುವ ಮತಾಧಿಕಾರವನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುತ್ತೇವೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು ಅಂತ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದೇನು ಅಂದರೆ 18 ವರ್ಷಕ್ಕೆ ಮೇಲ್ಪಟ್ಟ ನಾಗರಿಕರೆಲ್ಲರೂ ಚುನಾವಣೆಯಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಂದಿರುವ ಮತಾಧಿಕಾರವನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಎಲ್ಲ ನಾಗರಿಕರು ತಮ್ಮ ಅಂತಃಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದರೆ ಸದೃಢ ಸರ್ಕಾರ ಆಯ್ಕೆಯಾಗುತ್ತದೆ. ಆ ಕಾರಣಕ್ಕೆ ನಮ್ಮ ಸಂವಿಧಾನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಮಾನ್ಯ ಮಾಡಿದೆ. ಓಕೆ, ನೆಕ್ಸ್ಟ್ ಬಂದು ಅಸ್ಪೃಶ್ಯತೆ ಆಚರಣೆ ನಿಷೇಧ. ನೋಡ್ರಿ, ಇದಂತರೂ ಎಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಪಿಸಿಗೆ ಫೇವರೇಬಲ್ ಕ್ವಶನ್ ಇದು ಒಂದು ಸಹ. ಅಸ್ಪೃಶ್ಯತೆ ಈ ನಮ್ಮ TET-ನಲ್ಲೂ ಎಷ್ಟು ಬಾರಿ ಈ ಹಿಂದೆ TET ಎಕ್ಸಾಮ್ ನಡೆದತ್ತಲ್ಲ, ಎಲ್ಲ TET ಎಕ್ಸಾಮಲ್ಲೂ ಸಹ ಈ ಕ್ವಶನ್ ಇದ್ದೇ ಇರ್ತದೆ. ನೋಡ್ರಿ ಒಂದ್ಸರಿ ನೀವು ಓಲ್ಡ್ ಕ್ವಶನ್ ಪೇಪರ್ ಚೆಕ್ ಮಾಡಿರಿ. ಅಸ್ಪೃಶ್ಯತೆ ಆಚರಣೆ ನಿಷೇಧ ಬಗ್ಗೆ ಹೇಳೋ ವಿಧಿ ಎಷ್ಟನೇ ವಿಧಿ ಅಂತಂದರೆ 17ನೇ ವಿಧಿ. ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದಲೇ ಅಸ್ಪೃಶ್ಯತೆಯಿಂದಾಗಿ ಬೆಳೆದು ಬಂದ ಜಾತಿ ತಾರತಮ್ಯಗಳನ್ನು ತೊಡೆದುಹಾಕಿ ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವುದು ನಮ್ಮ ಸಂವಿಧಾನದ ಪರಮ ಧ್ಯೇಯವಾಗಿದೆ. ಅಂದರೆ ಸಮಾಜದಲ್ಲಿ ಅಸಮಾನತೆಯನ್ನು ಮಾಡಲಾರದೆ ಎಲ್ಲರೂ ಸಮಾನತೆಯಿಂದ ಇರೋ ದೃಷ್ಟಿಯಿಂದ ಈ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಲಾಗಿದೆ. ಸುಖಿ ರಾಜ್ಯ ಸ್ಥಾಪನೆ. ಭಾರತದ ಸಂವಿಧಾನದ ಆದರ್ಶವು ಸುಖಿ ರಾಜ್ಯ ಅಂದರೆ ವೆಲ್ಫೇರ್ ಸ್ಟೇಟ್ ಸ್ಥಾಪಿಸುವುದಾಗಿದೆ. ಸುಖಿ ರಾಜ್ಯ ಎದರಲ್ಲಿ ನಾವು ನೋಡ್ತೀವಿ? ರಾಜನಿರ್ದೇಶಕ ತತ್ವಗಳಲ್ಲಿ ನೋಡ್ತೀವಿ. ರಾಜನಿರ್ದೇಶಕ ತತ್ವ ಈ 4ನೇ ಭಾಗದಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಹೊಂದಿರುವ ರಾಜ್ಯವನ್ನು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತ ಕರಿತೀವಿ. ಅಂದರೆ ಒಂದು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಅವರಿಗೆ ನೀಡಿ ಮತ್ತು ಅವರ ಭದ್ರತೆಯನ್ನು ಅಂದರೆ ಜನರ ಭದ್ರತೆಯನ್ನು ಕಾಪಾಡುವುದು, ಇದೆಲ್ಲವನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಅಂದರೆ ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಹೊಂದಿರುವ ರಾಜ್ಯವನ್ನು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ. ಚುನಾವಣಾ ಪದ್ಧತಿ. ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ನಮ್ಮ ಭಾರತ ಈ ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶವಾಗಿದೆ. ಕಳೆದ 7 ದಶಕಗಳಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲಕಾಲಕ್ಕೆ ನಡೆದಿವೆ. ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಆಳವಾಗಿ ಬೇರೂರಿದೆ. ನೋಡ್ರಿ, ಒಂದು ನಿಮಿಷ. ಓಕೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ನೆಕ್ಸ್ಟ್ ನೋಡೋಣ. ಹೊಸ ಪದಗಳು ಯಾವುವು ಅಂತ ಅಂದರೆ ಈ ಪಾಠದಲ್ಲಿ ಹೊಸ ಪದಗಳು ಯಾವ ಬಂದಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಂವಿಧಾನ ಕರಡು ಸಮಿತಿ ಅಂದರೆ ಸಂವಿಧಾನ ಸಭೆಯಲ್ಲಿ ಮಂಡಿಸಲಾದ ಸಂವಿಧಾನದ ಕಚ್ಚಾ ಪ್ರತಿಯನ್ನು ಪರಿಷ್ಕರಿಸಿ ಸಿದ್ಧಪಡಿಸಿದ ಸಮಿತಿ. ಕರಡು ಸಮಿತಿ ಅಂದರೆ ಏನು ಅಂತ ಕೇಳಿದಾಗ, ಸಂವಿಧಾನ ಸಭೆಯಲ್ಲಿ ಮಂಡಿಸಲಾದ ಸಂವಿಧಾನದ ಕಚ್ಚಾ ಪ್ರತಿಯನ್ನು ಪರಿಷ್ಕರಿಸಿ ಸಿದ್ಧಪಡಿಸಿದ ಸಮಿತಿಯನ್ನೇ ಕರಡು ಸಮಿತಿ ಅಂತ ಕರೀತಾರೆ. ಅನುಚ್ಛೇದ ಅಂದರೆ ಸಂವಿಧಾನದ ಒಂದು ಭಾಗವನ್ನು ಅನುಚ್ಛೇದ ಅಂತ ಕರೀತಾರೆ. ಪ್ರಜಾಸತ್ತೆ ಅಂತಂದ್ರೆ ಪ್ರಜೆಗಳ ಆಳ್ವಿಕೆ ಅಥವಾ ಪ್ರಜಾಪ್ರಭುತ್ವನ ಪ್ರಜಾಸತ್ತೆ ಅಂತ ಕರೀತಾರೆ. ನೆಕ್ಸ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಕ್ವಶನ್ ಆನ್ಸರನ್ನು ನೋಡೋಣ. ಅಂದರೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ.
ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು ನೋಡ್ರಿ. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ಸಂವಿಧಾನವನ್ನು ಯಾವತ್ತು ಜಾರಿಗೆ ತಂದರು ಅಂತಂದರೆ 1950ರಂದು ಜಾರಿಗೆ ತರಲಾಯಿತು. ಸಂಸತ್ತಿನ 2 ಸದನಗಳು ಯಾವ್ಯಾವು ಅಂತಂದರೆ ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಲೋಕಸಭೆ, ಇನ್ನೊಂದು ರಾಜ್ಯಸಭೆಗಳಾಗಿವೆ ನೋಡ್ರಿ. ನೆಕ್ಸ್ಟ್ ಅಧ್ಯಾಯ ನೋಡೋಣ. 9ನೇ ಅಧ್ಯಾಯ. ಇದು ಪ್ರಭುತ್ವದ ಪ್ರಕಾರಗಳು ಅಂತ ಕೊಟ್ಟಿದ್ದಾರೆ. ಪ್ರಭುತ್ವದ ಪ್ರಕಾರಗಳು. ಈ ಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಪ್ರಭುತ್ವ ಅಂದರೆ ಒಂದು ರಾಷ್ಟ್ರದ ಪ್ರಜೆಗಳು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತ ಅವಶ್ಯಕತೆ ಇರುತ್ತದೆ. ಅಂತಹ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರಿಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನು ಪ್ರಭುತ್ವ ಅಂತ ಕರಿತೀವಿ. ಈ ವ್ಯವಸ್ಥೆಯು ಪ್ರಜೆಗಳಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನು ರಚಿಸಿ ಅನುಷ್ಠಾನಗೊಳಿಸುವ ಹಾಗೂ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಪ್ರಭುತ್ವ ಅಂದರೆ ಇಷ್ಟೇ. ಪ್ರಭುತ್ವ ಅಂದರೆ ಒಂದು ರಾಷ್ಟ್ರದ ಪ್ರಜೆಗಳು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ನಡೆಸೋಕ್ಕೋಸ್ಕರ ಒಂದು ಆಡಳಿತ ವ್ಯವಸ್ಥೆ ಇರ್ತದಲ್ಲ, ಅಂತಹ ಆಡಳಿತ ವ್ಯವಸ್ಥೆಯೇ ನಿಯಮಾನುಸಾರ ಮುಂದುವರಿಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನು ಪ್ರಭುತ್ವ ಅಂತ ಕರಿತೀವಿ. ಪ್ರಭುತ್ವದ ವಿಧಗಳು ಎಷ್ಟು ನೋಡೋಣ ಬನ್ನಿ. ಪ್ರಭುತ್ವದ ವಿಧಗಳಲ್ಲಿ 3 ವಿಧಗಳಿದ್ದಾವೆ. ಯಾವ್ಯಾವು ಅಂತಂದರೆ ಒಂದು ಪ್ರಜಾಪ್ರಭುತ್ವ ಸರ್ಕಾರ, ಇನ್ನೊಂದು ಸರ್ವಾಧಿಕಾರ ಸರ್ಕಾರ, ಇನ್ನೊಂದು ಸಮತಾವಾದಿ ಸರ್ಕಾರ. ನಮ್ಮಲ್ಲಿ ಯಾವ ಸರ್ಕಾರ ಇದೆ ಅಂತಂದರೆ ಪ್ರಜಾಪ್ರಭುತ್ವ ಸರ್ಕಾರ ನಮ್ಮ ಹತ್ರ ಇದೆ. ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸರ್ಕಾರ ಯಾವುದು ಅಂತಂದರೆ ಅದು ಪ್ರಜಾಪ್ರಭುತ್ವ ಸರ್ಕಾರವಾಗಿದೆ. ನೆಕ್ಸ್ಟು ಪ್ರಜಾಪ್ರಭುತ್ವ ಸರ್ಕಾರವನ್ನು ನೋಡೋಣ ಬನ್ನಿ. ಪ್ರಜಾಪ್ರಭುತ್ವವು ಒಂದು ಬಗೆಯ ಸರ್ಕಾರವಾಗಿದೆ. ಇಲ್ಲಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಎನ್ನಲಾಗಿದೆ. ಅಂದರೆ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಜನರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪ್ರತಿನಿಧಿಗಳು ಆಯ್ಕೆ ಮಾಡಿ ರಾಷ್ಟ್ರದ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೀತಾರೆ. ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವುದರಿಂದ ಇದನ್ನು ಪ್ರಜೆಗಳ ಸರ್ಕಾರವೆಂದು ಸಹ ಕರೆಯಲಾಗುತ್ತದೆ. ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಪ್ರಜೆಗಳಿಗಿರುವ ಆಯ್ಕೆಯ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಜೀವಾಳ. ನಿಜ ಅರ್ಥದಲ್ಲಿ ಪ್ರಜಾಪ್ರಭುತ್ವವು ವ್ಯಕ್ತಿಗೆ ಅಗತ್ಯವಾದ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂಘ ಸ್ವಾತಂತ್ರ್ಯಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯಗಳನ್ನು ಖಾತರಿಗೊಳಿಸಿ ರಾಜ್ಯದೊಡನೆ ವ್ಯಕ್ತಿ ಸಂಬಂಧವನ್ನು ಏರ್ಪಡಿಸುವ ವ್ಯವಸ್ಥೆಯಾಗಿದೆ. ನೋಡ್ರಿ ಎಷ್ಟು ವಿಶಾಲ ಅರ್ಥದಲ್ಲಿ ಕೊಟ್ಟಿದ್ದಾರೆ ಇದು. ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಪ್ರಜೆಗಳಿಗಿರುವ ಆಯ್ಕೆಯ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಜೀವಾಳ. ನಿಜ ಅರ್ಥದಲ್ಲಿ ಹೇಳಬೇಕು ಅಂದರೆ ಪ್ರಜಾಪ್ರಭುತ್ವವು ವ್ಯಕ್ತಿಗೆ ಅಗತ್ಯವಾದ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುವ, ರಾಜ್ಯದೊಡನೆ ವ್ಯಕ್ತಿ ಸಂಬಂಧವನ್ನು ಏರ್ಪಡಿಸುವ ವ್ಯವಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವದ ಅರ್ಥ ಇದು. ಅಬ್ರಹಾಂ ಲಿಂಕನ್ ಅವರು ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವಾಗಿದೆ ಅಂತ ಹೇಳಿದ್ದಾರೆ. ಇದು ನೋಡ್ರಿ ಯಾರು ಹೇಳಿದ್ದಾರೆ ಈ ವಾಕ್ಯ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಹಾಗೆ ಅಬ್ರಹಾಂ ಲಿಂಕನ್ ಅವರು ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ಯಾವ ವಾಕ್ಯವನ್ನು ನೀಡಿದ್ರು ಅಂತಲೂ ಕೇಳಿದ್ರು. ಸೊ ಈ ಥರ ಕೇಳ್ತಾರೆ ಎಕ್ಸಾಮಲ್ಲಿ. ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೂ ಪ್ರಜೆಗಳಿಗೋಸ್ಕರನೇ ಇರುವ ಸರ್ಕಾರವಾಗಿದೆ ಅಂತ ಅಬ್ರಹಾಂ ಲಿಂಕನ್ ಅವರು ಈ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ಪ್ರಜಾಪ್ರಭುತ್ವ ಇರುವ ರಾಷ್ಟ್ರಗಳೆಂದರೆ ಭಾರತ, ಅಮೆರಿಕ ಮತ್ತು ಇಂಗ್ಲೆಂಡ್ ಸೇರಿದಂತೆ ಜಗತ್ತಿನ
ಬಹುತೇಕ ದೇಶಗಳು ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯನ್ನು ಅನುಸರಿಸುತ್ತಿವೆ. ಅಂದರೆ ನಮ್ಮ ಭಾರತ ಹಾಗೂ ಅಮೇರಿಕಾ, ಇಂಗ್ಲೆಂಡ್ ಕೂಡ ಈ ಪ್ರಜಾಪ್ರಭುತ್ವ ದೇಶಗಳಾಗಿವೆ ಅನ್ನೋದನ್ನು ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಸರ್ವಾಧಿಕಾರ ಸರ್ಕಾರ. ಸರ್ವಾಧಿಕಾರ ಸರ್ಕಾರ ಅಂತಂದರೆ ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತಗೊಂಡಿರುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ, ಅಂದರೆ ಒಂದು ಪಕ್ಷ ಅಂತಿರುತ್ತಲ್ಲ, ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತಲ್ಲ ಒಂದು ದೇಶದ ಅಧಿಕಾರ ಎಲ್ಲ, ಅಂಥ ದೇಶಕ್ಕೆ ನಾವು ಸರ್ವಾಧಿಕಾರ ಸರ್ಕಾರ ಅಂತ ಕರಿತೀವಿ. ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆಯಾಗಿದೆ. ಪ್ರಜಾಪ್ರಭುತ್ವವು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದರೆ ಸರ್ವಾಧಿಕಾರವು ಅದನ್ನು ವಿರೋಧಿಸುತ್ತದೆ. ನೋಡ್ರಿ, ಈ ಥರ GPSTRಗೆ ಕೇಳ್ತಾರೆ ನೋಡ್ರಿ, ಡಿಸ್ಕ್ರಿಪ್ಟಿವ್ ರೈಟಿಂಗ್. ಸರ್ವಾಧಿಕಾರ ಸರ್ಕಾರವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಆವಾಗ ಪಾಯಿಂಟ್ 1, 2 ಪಾಯಿಂಟ್ ಈ ಥರ ಹಾಕಿ ಇದೆಲ್ಲ ಬರಿಬೇಕು ನೋಡ್ರಿ. ಇದನ್ನು ಸರ್ವಾಧಿಕಾರಿಯು ತನ್ನಿಚ್ಛೆಯಂತೆ ಆಡಳಿತ ನಡೆಸಬಹುದು. ಇಂತಹ ಸರ್ಕಾರದಲ್ಲಿ ನ್ಯಾಯ, ಧರ್ಮ, ಆರ್ಥಿಕತೆ, ಸಾಮಾಜಿಕ ರೀತಿ ನೀತಿಗಳು ಎಲ್ಲವೂ ಸರ್ವಾಧಿಕಾರಿಯ ಆಜ್ಞೆಯಿಂದ ನಿರ್ಧಾರವಾಗುತ್ತದೆ. ನೋಡಿ, ಸರ್ವಾಧಿಕಾರಿ ಏನು ಆಜ್ಞೆ ಮಾಡ್ತಾನಲ್ಲ ಅದ್ರ ಪ್ರಕಾರನೇ ಅಲ್ಲಿ ಜನರು ನಡ್ಕೋಬೇಕು. ಅದ್ರ ಪ್ರಕಾರನೇ ಅಲ್ಲಿ ಜನರು ಧರ್ಮವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಸಾಮಾಜಿಕ ವ್ಯವಸ್ಥೆನೂ ಕೂಡ ಅವರೇ ಆಜ್ಞೆ ಮಾಡಿದ ಪ್ರಕಾರನೇ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಅಂದರೆ ನಮ್ಮ ದೇಶದಲ್ಲಿ ಜನರು ಯಾವ ಧರ್ಮನೂ ಬೇಕಾದರೂ ಸ್ವೀಕಾರ ಮಾಡಬಹುದು, ತಮಗಿಷ್ಟ ಬಂದಂಗೆ ಇರಬಹುದು. ಅದಕ್ಕೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ಅಂತ ಹೇಳ್ತೀವಿ. ಇದು ಸರ್ವಾಧಿಕಾರಿ ವ್ಯವಸ್ಥೆ. ಅದನ್ನು ಪ್ರಶ್ನಿಸುವ ಹಾಗೂ ವಿರೋಧಿಸುವ ಅಧಿಕಾರ ಪ್ರಜೆಗಳಿಗಿರುವುದಿಲ್ಲ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಾಗ ಈ ಪ್ರತಿನಿಧಿಗಳು ಏನಾದರೂ ತಮ್ಮ ಇಷ್ಟ ಬಂದಂಗೆ ನಡ್ಕೊಂಡ್ರೆ ಜನರು ಅದ್ರ ವಿರುದ್ಧವಾಗಿ ಹೋರಾಡಬಹುದು, ಪ್ರಶ್ನೆ ಮಾಡ್ಬೋದು, ಯಾಕೆ ಈ ಥರ ಮಾಡ್ತಿದ್ರಿ, ಇದು ತಪ್ಪು ಅಂತ ಹೇಳೋ ಅಧಿಕಾರ ನಮ್ಮ ದೇಶದಲ್ಲಿ ಜನರಿಗಿದೆ. ಬಟ್ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆನಲ್ಲಿ ಆ ಥರ ವ್ಯವಸ್ಥೆ ಇರೋದಿಲ್ಲ. ಅಂದರೆ ಜನರು ಪ್ರಶ್ನೆ ಮಾಡುವ ಅಧಿಕಾರ ಇರೋದಿಲ್ಲ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಸರ್ವಾಧಿಕಾರಿ ಪ್ರಭುತ್ವಕ್ಕೆ ಉದಾಹರಣೆ ಯಾರು ಅಂತಂದರೆ ಹಿಟ್ಲರನ ಆಡಳಿತ ಈ ಸರ್ವಾಧಿಕಾರ ಸರ್ಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡೋಣ, ಸಮತಾವಾದಿ ಸರ್ಕಾರವನ್ನು ನೋಡೋಣ. ಸಮತಾವಾದಿ ಸರ್ಕಾರ ಅಂದರೆ ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳವು ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಶಕ್ತಿಯನುಸಾರ ದುಡಿದು ತನ್ನ ಅವಶ್ಯಕತೆಗಳಿಗನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರವನ್ನು ನಾವು ಸಮತಾವಾದಿ ಸರ್ಕಾರ ಅಂತ ಕರಿತೀವಿ. ಅಂದರೆ ಸಮಾಜದಲ್ಲಿರುವ ಉತ್ಪಾದನೆ ಮೂಲಗಳಾದ ಯಾವ್ಯಾವು, ಭೂಮಿ ಆಗಿರ್ಬೋದು, ಕಾರ್ಮಿಕರ ಶ್ರಮವಾಗಿರ್ಬೋದು, ಬಂಡವಾಳ ಆಗಿರ್ಬೋದು, ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಶಕ್ತಿಯನುಸಾರ ದುಡಿದು ತನ್ನ ಅವಶ್ಯಕತೆಗನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ಈ ಸಮತಾವಾದ ಸರ್ಕಾರ ಅಂತ ಹೇಳಬಹುದು. ಇಲ್ಲಿ ಖಾಸಗಿ ಆಸ್ತಿಗೆ ಅವಕಾಶವಿರುವುದಿಲ್ಲ. ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಖಾಸಗಿ ಆಸ್ತಿಗೆ ಅವಕಾಶವಿರುವುದಿಲ್ಲ. ನೋಡ್ರಿ, ಸಮತಾವಾದಿ ಸರ್ಕಾರದಲ್ಲಿ ಖಾಸಗಿ ಆಸ್ತಿಗೆ ಅವಕಾಶವಿರುತ್ತದೆ ಈ ಥರ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ. ಅವಕಾಶವಿರುತ್ತದೆ ಆ ಥರ. ಆ ಪಾಯಿಂಟ್ ತಪ್ಪಾಗಿರ್ತದೆ ನೋಡ್ರಿ. ಖಾಸಗಿ ಆಸ್ತಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಹಾಗೆ ನೆಕ್ಸ್ಟು, ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿರುವ ಸಮತಾವಾದಿ ಸರ್ಕಾರ ಮತ್ತು ಸಮಾಜದಲ್ಲಿ ಬಡವ ಶ್ರೀಮಂತನೆಂಬ ಮೇಲು ಕೀಳೆಂಬ ಭೇದ ಭಾವಗಳಿಲ್ಲದ ಮಾನವ ಪರವಾದ ವ್ಯವಸ್ಥೆಯಾಗಿದೆ. ಅಂದರೆ ಆ ದೇಶದಲ್ಲಿ ಮೇಲು ಕೀಳು, ಅಸಮಾನತೆ ಇದ್ಯಾವುದು ಸಹ ಅಲ್ಲಿ ಇರೋದಿಲ್ಲ. ಜನರ ಪರವಾಗಿಯೇ ಇಲ್ಲಿ ವ್ಯವಸ್ಥೆ ಇರುತ್ತದೆ. ಅಂದರೆ ಅಲ್ಲಿ ಆಡಳಿತ ವ್ಯವಸ್ಥೆ ಇರುತ್ತದೆ. ಅಂದರೆ ಸರ್ಕಾರ ಮತ್ತು ಸಮಾಜದಲ್ಲಿ ಬಡವ ಶ್ರೀಮಂತನೆಂಬ ಮೇಲು ಕೀಳೆಂಬ ಭೇದ ಭಾವ ಇರೋದಿಲ್ಲ. ಮಾನವ ಪರವಾದ ವ್ಯವಸ್ಥೆ ಇಲ್ಲಿ ಇರುತ್ತದೆ. ಖಾಸಗಿ ಆಸ್ತಿಯು ಕ್ರಮೇಣ ಶ್ರೀಮಂತ ಮತ್ತು ಬಡವರಲ್ಲಿ ಅಂತರವನ್ನು ಹೆಚ್ಚಿಸಿ, ನೋಡ್ರಿ, ಖಾಸಗಿ ಆಸ್ತಿ ಬಡವ ಶ್ರೀಮಂತ ಅನ್ನೋ ಅಂತರವನ್ನು ಹೆಚ್ಚಿಸಿ ಅಸಮಾನತೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅಲ್ಲಿ ಖಾಸಗಿ ಆಸ್ತಿಗೆ ಅವಕಾಶ ಇರೋದಿಲ್ಲ. ನೋಡ್ರಿ, ಇದನ್ನು ಸಹ ಹೇಳಿಕೆ ರೂಪದಲ್ಲಿ ಪಾಯಿಂಟನ್ನು ಕೊಡ್ಬೋದು.
ಖಾಸಗಿ ಆಸ್ತಿಯು ಬಡವ ಶ್ರೀಮಂತ ಎಂಬ ಅಂತರವನ್ನು ಹೆಚ್ಚಿಸುತ್ತದೆ ಅಂತ ಈ ಥರ ಕೊಡ್ತಾರೆ. ಇದು ಕರೆಕ್ಟ್ ಆಗಿರುತ್ತೆ. ಅಂತಿಮವಾಗಿ ಬಹುಸಂಖ್ಯಾತರಾದ ದುಡಿಯುವ ಜನರಿಗೆ ಜಯ ದೊರೆಯುತ್ತದೆ. ಆಗ ಯಾವುದೇ ಭೇದ ಭಾವಗಳಿಲ್ಲದ ಸಮಾನತೆಯ ಸಮಾಜ ಸೃಷ್ಟಿಯಾಗುತ್ತದೆ. ನೋಡ್ರಿ, ಅಲ್ಲಿ ಎಲ್ಲರಿಗಾಗಿ ದುಡಿಯುವ ಸಂಸ್ಕೃತಿ, ಎಲ್ಲರಲ್ಲೂ ಬೆಳೆದ ಪ್ರತಿಯೊಬ್ಬರೂ ಸುಖವಾಗಿರುವ ವ್ಯವಸ್ಥೆ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಯ ಪ್ರತಿಪಾದಕರು ಜರ್ಮನಿಯ ತತ್ವಜ್ಞಾನಿಯಾದ ಕಾರ್ಲ್ ಮಾರ್ಕ್ಸ್ ಇವರಾಗಿದ್ದಾರೆ. ನೋಡಿ, ಕಾರ್ಲ್ ಮಾರ್ಕ್ಸ್ ಅವರು ಈ ತತ್ವದ ಪ್ರತಿಪಾದಕರಾಗಿದ್ದಾರೆ. ಇದು ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಸಮತಾವಾದಿ ತತ್ವದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರು. ಸಾಕಷ್ಟು ಸರಿ ಕೇಳಿದ್ದಾರೆ ಈ ಕ್ವಶನ್ನ. ಕಾರ್ಲ್ ಮಾರ್ಕ್ಸ್ ಅವರು ಈ ಸಮತಾವಾದಿ ತತ್ವದ ಪ್ರತಿಪಾದಕರಾಗಿದ್ದಾರೆ. ಒಂದು ನಿಮಿಷ, ಇಲ್ಲಿ ಒಂದಿಷ್ಟು ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬಿಟ್ಟ ಸ್ಥಳ ತುಂಬಿರಿ. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಏನಂತ ಕರೀತಾರೆ? ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಜಾಪ್ರಭುತ್ವ ಸರ್ಕಾರ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಭ್ರಾತೃತ್ವ ಅಂತ ಕರೀತಾರೆ. ಭ್ರಾತೃತ್ವ. ನೆಕ್ಸ್ಟ್, ಏಕ ವ್ಯಕ್ತಿಯ ಅಥವಾ ಒಂದೇ ಗುಂಪಿನ ಅಭಿಪ್ರಾಯವೇ ಇರುವ ಸರ್ಕಾರವನ್ನ ಏನಂತ ಕರೀತಾರೆ? ಸರ್ವಾಧಿಕಾರ ಸರ್ಕಾರ ಅಂತ ಕರೀತಾರೆ. ಹಿಟ್ಲರನ ಸರ್ಕಾರ ಉದಾಹರಣೆಗೆ ಸರ್ವಾಧಿಕಾರ ಸರ್ಕಾರ ಅಂತಾರೆ. ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಯಾರು ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಅವರು ಸಮತಾವಾದಿ ಸರ್ಕಾರದ ಪ್ರತಿಪಾದಕರಾಗಿದ್ದಾರೆ. ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಎಲ್ಲ ಆಮೇಲೆ ನೋಡೋಣ, ಇದು ಬೇರೆ ಕ್ಲಾಸಲ್ಲಿ ನೋಡೋಣ. ಓಕೆ, ನೆಕ್ಸ್ಟು ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಪಾಠಗಳು ಬರ್ತವೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕನ್ನು ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.